ಪ್ರಶ್ನೆಗಳನ್ನು ಕೂಡ ತಿರಸ್ಕರಿಸಿದೆ ನ್ಯಾಯಪೀಠ. ರಾಜ್ಯಪಾಲರ ನಡೆ, ದೂರುದಾರರ ಕ್ರಮ ಇದೆಲ್ಲವೂ ಕೂಡ ಸರಿಯಿಲ್ಲ ಅನ್ನೋ ಪ್ರಶ್ನೆಯನ್ನ ಏನು ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ರು ತಮ್ಮ ಅರ್ಜಿಯ ಭಾಗವಾಗಿ, ಅದೆಲ್ಲವನ್ನ ಕೂಡ ತಿರಸ್ಕರಿಸಿದೆ ನ್ಯಾಯಪೀಠ. ರಾಜ್ಯಪಾಲರ ಕ್ರಮ ಸರಿಯಾಗಿದೆ. 17A ಅಡಿಯಲ್ಲಿ ತನಿಖೆಗೆ ಅನುಮತಿ ಕೊಟ್ಟಿರುವ ರಾಜ್ಯಪಾಲರ ನಡೆ ಸರಿಯಿಲ್ಲ ಅನ್ನೋದೇನೆ ಮುಖ್ಯಮಂತ್ರಿ ಪರ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದ ಬಹುಪಾಲು ಅದೇ ಆಗಿತ್ತು. ಈ 17A ಅಡಿಯಲ್ಲಿ ಅನುಮತಿ ನೀಡಿದ ಕ್ರಮವೇ ಸರಿ ಇಲ್ಲ ಅಂತ ಹೇಳಿ. ಆದರೆ ನ್ಯಾಯಪೀಠ 17A ಅಡಿಯಲ್ಲಿ ಅನುಮತಿ ಕೊಟ್ಟಿರೋದು ಸರಿಯಾದ ಕ್ರಮ ಆಗಿದೆ ಅನ್ನೋದನ್ನ ಎತ್ತಿ ಹಿಡಿದಿದೆ. ಆ ಮೂಲಕ ರಾಜ್ಯಪಾಲರ ನಡೆಯಲ್ಲಿ ಕಾನೂನಾತ್ಮಕವಾದ ಲೋಪದೋಷಗಳು ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದೆ ಕೋರ್ಟ್. ಇದರ ಜೊತೆಗೆ ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರವಲ್ಲ, ಅವರ ಕುಟುಂಬಸ್ಥರು ಕೂಡ ಮೂಡ ಅಕ್ರಮದಲ್ಲಿ ಭಾಗಿ ಆಗಿರುವ ಬಗ್ಗೆ ಅನುಮಾನಗಳಿದೆ, ಇದರ ಬಗ್ಗೆ ತನಿಖೆ ಆಗಬೇಕು ಅನ್ನೋದನ್ನ ಸ್ಪಷ್ಟಪಡಿಸಿದೆ ನ್ಯಾಯಪೀಠ. ಹಾಗೆ ಈ ಖಾಸಗಿ ದೂರುದಾರರು TJ ಅಬ್ರಹಂ ಅವರಾಗಿರ್ಬೋದು, ಸ್ನೇಹಮಯಿ ಕೃಷ್ಣ ಅವರು ಆಗಿರ್ಬೋದು, ಪ್ರದೀಪ್ ಕುಮಾರ್ ಅವರಾಗಿರ್ಬೋದು, ಇವರು ತನಿಖಾ ಸಂಸ್ಥೆಗಳಲ್ಲ. ಪಬ್ಲಿಕ್ ಹೋಗ್ಬಿಟ್ಟು ರಾಜ್ಯಪಾಲರ ಬಳಿಯಲ್ಲಿ 17A ಅಲ್ಲಿ ಅನುಮತಿಯನ್ನು ಪಡ್ಕೊಳ್ಬಹುದಾ? ಕಾನೂನು ಹೇಳೋದು ತನಿಖಾ ಸಂಸ್ಥೆ ಅಥವಾ ಪೊಲೀಸ್ ಹೋಗಿ ಅನುಮತಿಯನ್ನು ಪಡಿಬೇಕು ಅಂತ ಹೇಳಿ. ಇದು ಹೆಂಗೆ ಖಾಸಗಿ ವ್ಯಕ್ತಿಗಳು ಹೋಗ್ಬಿಟ್ಟು ಅನುಮತಿ ಕೇಳಿದ್ರು ಅನ್ನೋ ಪ್ರಶ್ನೆ ಕೂಡ ವಾದದ ಭಾಗವಾಗಿ ಮಂಡಿಸಿದ್ರು ಅಭಿಷೇಕ್ ಮನು ಸಿಂಘ್ವಿ ಅವರು. ಕೋರ್ಟ್ ಹೇಳಿರೋದು ಖಾಸಗಿ ವ್ಯಕ್ತಿಗಳು ಕೂಡ ರಾಜ್ಯಪಾಲರ ಬಳಿಯಲ್ಲಿ ಹೋಗಿ 17A ಅಡಿಯಲ್ಲಿ ಜನಪ್ರತಿನಿಧಿಗಳ ವಿರುದ್ಧ ತನಿಖೆಗೆ ಅವಕಾಶವನ್ನ ಕೇಳಬಹುದು. ಇದನ್ನ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಇದರ ಜೊತೆಯಲ್ಲಿ ಸಂಪುಟ ಶಿಫಾರಸು, ಈ ದೂರು ಬಂದ ಸಂದರ್ಭದಲ್ಲಿ ರಾಜ್ಯಪಾಲರೇನು ಪ್ರಶ್ನೆ ಕೇಳಿದ್ರು ಸಂಪುಟ ಸಚಿವರುಗಳಿಗೆ, ನಿಮ್ಮ ಅಭಿಪ್ರಾಯ ಏನು ಈ ಬಗ್ಗೆ ಅಂತ ಹೇಳಿ. ಆಗ ಸಚಿವ ಸಂಪುಟ ತಿರಸ್ಕರಿಸ್ಬಿಡಿ ಈ ಅರ್ಜಿಯನ್ನ ಅನ್ನೋ ಸಜೆಷನ್ ಕೊಟ್ಟಿತ್ತು. ಇದನ್ನ ಒಪ್ಕೊಳ್ಳಿಲ್ಲ, ಇದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು ರಾಜ್ಯಪಾಲರು ಅನ್ನೋದು ಕಾಂಗ್ರೆಸ್ನ ವಾದ. ಹಾಗೆ ಮುಖ್ಯಮಂತ್ರಿಗಳ ಪರವಾಗಿ ವಾದವನ್ನು ಮಂಡಿಸಿದ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಆಗಿತ್ತು. ಆದರೆ ಕೋರ್ಟ್ ಇವತ್ತು ತಿಳಿಸಿದೆ, ಸಚಿವ ಸಂಪುಟದ ಸಲಹೆಯನ್ನ ಪಡಿಬಹುದೇ ಹೊರತು ಅದನ್ನ ಪಾಲನೆ ಮಾಡಬೇಕು ಅನ್ನೋ ಕಂಪಲ್ಷನ್, ಕಡ್ಡಾಯ ರಾಜ್ಯಪಾಲರ ಮೇಲಿಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಸ್ಪಷ್ಟಪಡಿಸಿದೆ ಕೋರ್ಟ್. ಇದರ ಜೊತೆಗೆ ತಮ್ಮ ವಿವೇಚನೆಯನ್ನ ಬಳಸಿ ರಾಜ್ಯಪಾಲರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಹೀಗಾಗಿ ಈ ಕ್ರಮ ಸೂಕ್ತವಾಗಿದೆ. ಅವರೇನು ತಪ್ಪಿತಸ್ಥರು ಅಂತ ಹೇಳಿಲ್ಲಲ್ಲ, ರಾಜ್ಯಪಾಲರು ಇದರಲ್ಲಿ ಸಿದ್ದರಾಮಯ್ಯ ತಪ್ಪಿತಸ್ಥರು ಅಂತ ಹೇಳಿಲ್ಲ. ಅನುಮಾನಗಳಿದೆ, ತನಿಖೆ ಆಗಲಿ ಅಂತ ಹೇಳಿದ್ದಾರೆ. ಅದು ಅವರ ವಿವೇಚನೆಗೆ ಬಿಟ್ಟ ವಿಚಾರ. ಎಲ್ಲ ವಿಚಾರಗಳನ್ನ ಗಮನಿಸಿ ಅವರು ಇದರಲ್ಲಿ ಅನುಮಾನ ಇದೆ, ಹೀಗಾಗಿ ತನಿಖೆ ಆಗಬೇಕು ಅನ್ನೋದಕ್ಕೆ ಮಾತ್ರ ಅನುಮತಿಯನ್ನ ನೀಡಿದ್ದಾರೆ. ಹೀಗಾಗಿ ರಾಜ್ಯಪಾಲರ ಕ್ರಮ ಸರಿಯಾಗಿದೆ ಅನ್ನೋದನ್ನ ಕೋರ್ಟ್ ತಿಳಿಸಿದೆ. ಇದರ ಜೊತೆಗೆ ಮೂಡಾ ಸೈಟ್ ಹಗರಣದ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅನ್ನೋದನ್ನ ಕೂಡ ನ್ಯಾಯಾಲಯ ಪ್ರಸ್ತಾಪಿಸಿದೆ. ನ್ಯಾಯಪೀಠ ಆದೇಶದಲ್ಲಿ ಉಲ್ಲೇಖ ಮಾಡಿದೆ. ಹೀಗಾಗಿ 17A ಅಡಿಯಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 17A ಅಡಿಯಲ್ಲಿ ತನಿಖೆಯನ್ನ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ನ್ಯಾಯಪೀಠ. ಇದನ್ನ ಪ್ರಶ್ನೆ ಮಾಡುವವರಿದ್ದಾರೆ ಮುಖ್ಯಮಂತ್ರಿಗಳು ವಿಭಾಗೀಯ ಪೀಠದಲ್ಲಿ. ಆದರೆ ಸದ್ಯಕ್ಕಂತೂ ತನಿಖೆಯ ಉರುಳು ಸಿದ್ದರಾಮಯ್ಯನವರ ಕೊರಳನ್ನ ಮತ್ತಷ್ಟು ಬಿಗಿಯಾಗಿ ಸುತ್ತಕೊಳ್ತಾ ಇದೆ. ಇನ್ನು ಕೋರ್ಟ್ನಿಂದ ಈ ತೀರ್ಪು ಹೊರಬಿದ್ದ ನಂತರದಲ್ಲಿ ಪೊಲಿಟಿಕಲ್ ರಿಯಾಕ್ಷನ್ಸ್, ರಾಜಕೀಯ ನಾಯಕರ ಹೇಳಿಕೆಗಳು ಕೂಡ ಒಂದಾದ ಮೇಲೊಂದು ಬರಲಿಕ್ಕೆ ಪ್ರಾರಂಭವಾಯಿತು. ಆಬ್ವಿಯಸ್ಲಿ ಕಾಂಗ್ರೆಸ್ನವರು ಇದು ಷಡ್ಯಂತರ, ರಾಜಕೀಯ ದ್ವೇಷ ಇತ್ಯಾದಿ ಹೇಳಿಕೆಯನ್ನ ನೀಡ್ತಾ ಸಿದ್ದರಾಮಯ್ಯನವರ ಪರವಾಗಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ರೆ, ಬಿಜೆಪಿಯವರು ನೇರವಾಗಿ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ರಾಜಕೀಯ ಮುಖಂಡರ ಹೇಳಿಕೆಗಳು, ಪ್ರತಿಕ್ರಿಯೆಗಳು ಈ ರೀತಿ. ಮೈಸೂರಿನ ಮೂಡಾ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬವೇ ಭಾಗಿಯಾಗಿರ್ತಕ್ಕಂಥ, ಫಲಾನುಭವಿಗಳಾಗಿರ್ತಕ್ಕಂಥ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಫಲಾನುಭವಿಗಳು. ಇದರ ವಿರುದ್ಧನೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ನಾವು ಮಾಡಿದ್ವಿ. ತಮಗೆಲ್ಲ ನೆನಪಿರೋ ಹಾಗೆ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ವಿ. ಮೈಸೂರು ಚಲೋ, ಬಿಜೆಪಿ ಹಾಗೂ JDS ಪಕ್ಷಗಳು ಒಟ್ಟಾಗಿ ಭ್ರಷ್ಟ ಮುಖ್ಯಮಂತ್ರಿಗಳ ವಿರುದ್ಧ ನಾವು ಹೋರಾಟವನ್ನು ಮಾಡಿದ್ವಿ. ಯಶಸ್ವಿಯಾಗಿ ಪಾದಯಾತ್ರೆಯನ್ನು ಕೂಡ ನಾವು ಮಾಡಿದ್ವಿ. ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದರು. ತದನಂತರದಲ್ಲಿ ನಮ್ಮ ಈ ಹೋರಾಟದ ಪರಿಣಾಮವಾಗಿ ಗೌರವಾನ್ವಿತ ರಾಜ್ಯಪಾಲರ ಮುಂದೆ ಅನೇಕ ಖಾಸಗಿ ವ್ಯಕ್ತಿಗಳು ಸಹ ದೂರನ್ನು ನೀಡಿದರು.
ನೋಡಿ, ಅದರ ಬಗ್ಗೆ ನಾನು ಸದ್ಯಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗಲ್ಲ. ಕಾರಣ, ಯಾವುದೇ ರೀತಿಯ ಕಾನೂನಿನಲ್ಲಿ ಉಲ್ಲಂಘನೆ ಮಾಡಿ ನನ್ನಿಂದ ತೀರ್ಮಾನಗಳಾಗದೇ ಇದ್ದರೂ ನನ್ನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಏನೇನು ನಡೆಸ್ತಾ ಇದ್ದಾರೆ, ಅದೆಲ್ಲ ಮುಗಿಲಿ. ಮುಗಿದ ಮೇಲೆ ಮಾತಾಡ. ಅದೆಲ್ಲ ಆಯ್ತು. ಪಾದಯಾತ್ರೆಗೆ ಹೋಗಿದ್ದೆ. ಪಾದಯಾತ್ರೆಗೆ ಹೋಗಿ ನಾನು ಜನಗಳನ್ನ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಿದ್ದೆ. ಇವ್ರ ಬಗ್ಗೆ ನಾನೇನು ಚರ್ಚೆ ಮಾಡಿಲ್ಲ. ಅಲ್ಲ ಸರ್, ರಾಜೀನಾಮೆ ಒತ್ತಾಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ರಾಜೀನಾಮೆ ಒತ್ತಾಯ ಮಾಡ್ತಾರೆ. ನಾನು ಅವತ್ತು ಒತ್ತಾಯ ಏನು ಮಾಡಿಲ್ಲ. ನಾನೇನು ಎಲ್ಲೋ ರಾಜೀನಾಮೆ ಯಾರ್ದು ಒತ್ತಾಯ ಮಾಡಿಲ್ಲ. ಇರೋ ಪರಿಸ್ಥಿತಿಗಳನ್ನು ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜನ ತನ್ನ ತೀರ್ಮಾನ. ಕೋರ್ಟ್ನಲ್ಲಿ ಇವತ್ತು ತೀರ್ಪು ಹೊರಬಿದ್ದಿದೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಮುಂದೆ ಉಳಿದಿರುವ ಆಯ್ಕೆಗಳು ಏನು, ಅದನ್ನು ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಈಗ ಆಲ್ರೆಡಿ ಮುಖ್ಯಮಂತ್ರಿಗಳೇ ಹೇಳಿರೋ ರೀತಿಯಲ್ಲಿ ಇದನ್ನ ಪ್ರಶ್ನಿಸಿ ಮೇಲ್ಕೋರ್ಟ್ಗೆ ಅಂದರೆ ಹೈಯರ್ ಕೋರ್ಟ್ಸ್ಗೆ ಅರ್ಜಿಯನ್ನು ಹಾಕಲಿಕ್ಕೆ ಕಾನೂನಾತ್ಮಕವಾದ ಅವಕಾಶ ಇದೆ. ಹಾಗಾಗಿ ಹೈಕೋರ್ಟ್ನ ಇವತ್ತಿನ ತೀರ್ಪಿನ ವಿರುದ್ಧವಾಗಿ ಕಾನೂನು ಹೋರಾಟವನ್ನು ಮುಂದುವರಿಸುವ ಆ ಒಂದು ಆಯ್ಕೆ ಕೂಡ ಸಿದ್ದರಾಮಯ್ಯನವರ ಮುಂದಿದೆ. ಈಗ ತೀರ್ಪನ್ನ ನೀಡಿರೋದು ಏಕಸದಸ್ಯ ಪೀಠ, ನ್ಯಾಯಮೂರ್ತಿ ನಾಗಪ್ರಸನ್ನ ಅವರನ್ನ ಒಳಗೊಂಡ ಪೀಠ. ಹೀಗಾಗಿ ಇದನ್ನ ಹೈಯರ್ ಬೆಂಚ್ ಅಂತಂದ್ರೆ ದ್ವಿಸದಸ್ಯ ಪೀಠದಲ್ಲಿ ಅಥವಾ ವಿಭಾಗೀಯ ಪೀಠದಲ್ಲಿ ಪ್ರಶ್ನೆ ಮಾಡುವ ಅವಕಾಶಗಳು ಸಿದ್ದರಾಮಯ್ಯನವರಿಗಿದೆ. ಇದರ ಜೊತೆಗೆ ಇನ್ ಕೇಸ್ ಅಲ್ಲೂ ಏನಾದರೂ ವ್ಯತಿರಿಕ್ತವಾಗಿ ತೀರ್ಪು ಬಂದಿದ್ದೆ ಆದಲ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಕಾನೂನಾತ್ಮಕವಾದ ಅವಕಾಶ ಸಿದ್ದರಾಮಯ್ಯನವರಿಗಿದೆ. ಇನ್ನೆರಡು ದಿನಗಳಲ್ಲಿ ಮೇಲ್ಮನವಿ ಅರ್ಜಿಯನ್ನ ಸಿದ್ದರಾಮಯ್ಯನವರು ಸಲ್ಲಿಸುವ ಸಾಧ್ಯತೆ ಇದೆ. ಕಾನೂನು ಹೋರಾಟಕ್ಕೆ ನಾಯಕರ ಬೆಂಬಲ, ಈಗ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ ಬೇಡವಾ ಅನ್ನೋದನ್ನ ಪಾರ್ಟಿಯ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ. ಹೈಕಮಾಂಡ್ ತೀರ್ಮಾನ ಕೈಗೊಳ್ಳೋದು ಶಾಸಕರ ಬೆಂಬಲ ಹಾಗೆ ಪಕ್ಷದ ಒಳಗಡೆ ನಾಯಕರ ಬೆಂಬಲ ಎಷ್ಟರ ಮಟ್ಟಿಗೆ ಇದೆ ಅನ್ನೋದರ ಆಧಾರದ ಮೇಲೆ ಮುಖ್ಯಮಂತ್ರಿಗಳೇನೋ ಹೇಳಬಹುದು, ನನಗೆ ಕಾನೂನಾತ್ಮಕವಾಗಿ ಹೋರಾಟವನ್ನು ಮುನ್ನಡೆಸಲಿಕ್ಕೆ ಆಯ್ಕೆಗಳಿದೆ, ಹಾಗಾಗಿ ನಾನು ಈಗಲೇ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ. ಆದರೆ ಇದಕ್ಕೆ ಪಕ್ಷದ ಇತರೆ ನಾಯಕರು ಬೆಂಬಲವಾಗಿ ನಿಲ್ತಾರಾ? ಕ್ಯಾಮ್ರಾ ಮುಂದೆ ಹೇಳ್ಬೋದು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಮುಂದುವರಿತಾರೆ, ಅವ್ರು ರಾಜೀನಾಮೆ ಕೊಡುವ ಯಾವುದೇ ಪ್ರಸಂಗ ಇಲ್ಲ ಅಂತ ಹೇಳಿ ಆನ್ ಕ್ಯಾಮ್ರಾ ಹೇಳ್ಬೋದು. ಆದರೆ ಪಕ್ಷದ ಒಳಗೆ ನಡೆಯುವ ಚಟುವಟಿಕೆಗಳಿದೆಯಲ್ಲ, ಅದು ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗುತ್ತೆ ಸಿದ್ದರಾಮಯ್ಯನವರ ಪಾಲಿಗೆ. ಹೀಗಾಗಿ ಮುಂದಿನ ಕಾನೂನಾತ್ಮಕ ಹೋರಾಟ ನಡೆಯೋವರೆಗೂ ಬೆಂಬಲವಾಗಿ ನಿಲ್ಲಿ ನನಗೆ ಅಂತ ಹೇಳಿ ತಮ್ಮದೇ ಪಕ್ಷದ ನಾಯಕರನ್ನ, ಅವರ ಅಭಿಪ್ರಾಯವನ್ನ ಸಂಗ್ರಹಿಸುವ ಸಾಧ್ಯತೆ ಇದೆ ಸಿದ್ದರಾಮಯ್ಯನವರು. ತಮ್ಮ ಬೆನ್ನಿಗೆ ನಿಲ್ಲುವಂತೆ ಹೈಕಮಾಂಡ್ ನಾಯಕರಿಗೂ ಕೂಡ ಮನವರಿಕೆ ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆಯಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಮತ್ತೊಂದು ಕಡೆ ರಾಜಕೀಯವಾಗಿ ಹೋರಾಟ ನಡೆಸೋದು ಕೂಡ ಸಿದ್ದರಾಮಯ್ಯನವರಿಗೆ ಅನಿವಾರ್ಯ, ಈಸಿ ಇಲ್ಲ. ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋ ಇಚ್ಛಾಶಕ್ತಿ ಅವ್ರಿಗಿದ್ರೂ ಕೂಡ ಅದಕ್ಕೆ ಕಾನೂನಾತ್ಮಕವಾಗಿ ಎಲ್ಲ ರೀತಿಯ ಸಾಧ್ಯತೆಗಳು ಅವಕಾಶಗಳು ಇದ್ದರೂ ಕೂಡ ನೈತಿಕತೆ ಅನ್ನೋ ಪ್ರಶ್ನೆ ಬಂದಾಗ ಇದೇ ವಿಚಾರವನ್ನ ಮುಂದಿಟ್ಕೊಂಡು ವಿರೋಧ ಪಕ್ಷಗಳು ಇನ್ನು ಮುಂದೆ ಒತ್ತಡವನ್ನ ಮತ್ತಷ್ಟು ಹೆಚ್ಚು ಮಾಡುವ ಸಾಧ್ಯತೆ ಇದೆ. ಹೀಗಾಗಿಯೇ ರಾಜಕೀಯವಾದ ಹೋರಾಟವನ್ನ ಕೂಡ ಬಹಳ ಚಾಣಾಕ್ಷತನದಿಂದ ಮುಂದುವರಿಸಬೇಕಾಗುತ್ತೆ ಸಿದ್ದರಾಮಯ್ಯನವರು. ತಪ್ಪು ಮಾಡದೇ ಇದ್ರೂ ಕೂಡ ನಮ್ಮ ವಿರುದ್ಧ ಷಡ್ಯಂತರ ಅನ್ನೋದನ್ನ ಪದೇ ಪದೇ ಉಲ್ಲೇಖ ಮಾಡಬೇಕಾಗತ್ತೆ. ಈಗ ಆಲ್ರೆಡಿ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು.